ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಾರಿ? ಆರಾಮದಾರಿ? ನಾನು ಕೂಡ ಆರಾಮದ ನೋಡ್ರಿ. ನಾನು ಈ ವ್ಲಾಗ್ ಶುರು ಮಾಡ್ತೀನಿ. ನನಗೆ ಇಷ್ಟು ದಿವಸ ವ್ಲಾಗ್ ಮಾಡೋಕ್ಕಾಗಿದ್ದಿಲ್ಲ ರೀ. ಇದು ಚಾರುನ ಅಡ್ಮಿಟ್ ಮಾಡಿದ ದಿವಸ ರೀ, ಡಿಸ್ಚಾರ್ಜ್ ಮಾಡಿದ ದಿವಸ ರೀ. ಇದು ಡಿಸ್ಚಾರ್ಜ್ ಮಾಡ್ಕೊಂಬರಾಗಿಂದ ವಿಡಿಯೋ ಐತ್ರಿ. ಅದು ಅದಾದ್ಮ್ಯಾಗ ಈಗ ಒಂದು 15-20 ದಿವಸ ಆತ ಕಾಣಿಸ್ತೈತೆ ರೀ. ಅದ್ರ ಮ್ಯಾಗನ ನನಗೆ ವಿಡಿಯೋ ಮಾಡೋಕ್ಕನ ಆಗಿಲ್ಲ ರೀ ಅವು. ಆಮ್ಯಾಗ ಇನ್ನು ಮಾಡ್ಬೇಕು ಅನ್ನೋದೈತ್ರಿ ವಿಡಿಯೋ. ಇದು ಡಿಸ್ಚಾರ್ಜ್ ಮಾಡ್ಕೊಂಬರೋದು ಸರ್. ಇದು ಇನ್ನೊಂದು ಸ್ಲೈನ್ ಏನೋ ಐತೆ ಅಂದ್ರೆ ಅವರು ಇನ್ನೇನು ಡಿಸ್ಚಾರ್ಜ್ ಐತಿ, ಇನ್ನು ಸಾಂದೊಂದು ಹಚ್ರಂದ್ರೆ ಆಮ್ಯಾಗ ಸಾಂದೊಂದು ತಂದು ಕೊಟ್ರಿ, ಹಚ್ಚಿದ್ರು. ಅದಾದ್ಮ್ಯಾಗ ಮತ್ತೆ ಹೊಳ್ಳಿ ದೊಡ್ಡದು ಬರೆದು ಕೊಟ್ರಿ. ಮತ್ತೊಂದು ದೊಡ್ಡದೊಂದು ಹಚ್ಚಿದ್ರಿ ಸ್ಲೈನ್. ಅಲ್ಲಿ ಐತೆ ನೋಡ್ರಿ. ಅದು 3 ಗಂಟೆ 3:30ಗೆ ಅದೇನು ಹಚ್ಚಿದ್ರಿ ಅವರು. ಅದಾದ್ಮ್ಯಾಗ 5:30 ತನಕ ಅಂದ್ರೆ ಊರಿಗೆ ಬರೋಕೆ ಲೇಟ್ ಆಕತಿ, ಭಾಳ ಕತ್ಲತ್ತಂದ್ರೆ ಮತ್ತೆ ಹೊಳ್ಳಿ ಆಮೇಲೆ ಹುಡುಗಿನ ತೊಗೊಂಡು ಹೋಗೋದು ಲೇಟ್ ಆಕತಿ ಅಂದ 5:30 ತನಕ ಎಷ್ಟು ಆಕತಿ ಆತಂದ ಉಳಿವಲ್ದಕ್ಕೆ ಊರಿಗೆ ಹೋಗಕ್ಕೆ ಬರ್ತೈತಿ ಅಂದ ಪ್ಲ್ಯಾನ್ ಮಾಡಿದ್ವಿ ರೀ. 5 ಗಂಟೆಗೆ ಡಿಸ್ಚಾರ್ಜ್ ಕೇಳಿದ್ವಿ ರೀ ನಾವು. ಕೇಳೋಣ ಕೊಟ್ರೆ ಅವರು ಡಿಸ್ಚಾರ್ಜ್ ಎಲ್ಲ ಕೊಡೋದು ಬಿಲ್ ಕಟ್ಟೋದು ಅಂದ್ರಾಗ 5:30 ಅದು ಆದ್ರೆ ಟೈಮ. ಮತ್ತಿಂದ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದಿರೋ ಒಂದು ಅರ್ಧ ಏನೋ ಉಳಿತ ಸ್ಲೈನ್ ಉಳಿವಲ್ದತ್ತಂದು ಬಿಟ್ಟು ಬಂದಿರೋ ಅದ್ನಲ್ಲಿ. ಇಕ್ಕಿ ಚಾರು ಬರ ಗಾಡಿ ಮೇಲೆ ಮಾಡ್ಕೊಂಡು ನೋಡ್ರಿ. ಹಿಂದೆ ಬಾ ಅಂದ್ರೆ ಒಟ್ಟ ಬರೋವಾಗಿದ್ರಿ ಅಂತಕ್ಕೆ ಅಳ್ಳಾಕತ್ತೇಳಿ ತೊಗೊಳೋಣ ಕರ್ಕೊಳ್ಳೋಣ ಮುಂದೆ ಕುಂದಿರ್ತಾನೆ ತಂದನಾತೀವಿ. ಹಿಂಗಾಗಿ ಮುಂದೆ ಕುಂದರ್ಸ್ಯಾರ ಅವರು. ಅದಾದ್ಮ್ಯಾಗ 2-3 ದಿವಸ ಆತ್ರಿ ದವಾಖಾನೆ ಹೋಗಿ. ಮುಖ ನೋಡ್ರಿ ನಮ್ಮ ಹೆಂಗಾಗ್ಯಾವ, ಜಳಕಿಲ್ಲ ಏನಿಲ್ಲ. ಅಲ್ಲಿ ದವಾಖಾನೆ ನಾನು ಏನು ಟೈಮ್ ಅನ್ನೋದು ಹೆಂಗೆ ಬರ್ತೈತೆ ಹಂಗೆ ಹೋಗಬೇಕ್ರಿ, ಏನು ಮಾಡೋಕೆ ಬರೋಂಗಿಲ್ಲ. ಇನ್ನೆಲ್ಲ ತೊಗೊಂಡು ಹೊಂಟು ನೋಡ್ರಿ ನಾವೀಗ ಊರ ಕಡೆ. ನಮ್ಮ ಯಜಮಾನ್ರು ಏನೈತಿ ಎಲ್ಲ ಬಸ್ ಸ್ಟ್ಯಾಂಡ್ದಾಗ ಹೋಗಿ ಏನೋ ಜಳಕ ಮಾಡಿ ಬಂದಿದ್ರಿ ಅವರು. ಏನೇನು ರೊಕ್ಕ ಕೊಟ್ಟು ಮಾಡ್ತಾರಲ್ಲ ಇಲ್ಲಿ ಮಾಡಿ ಬಂದಿದ್ರಿ ಅವ್ರು ಜಳಕ. ಅದನ್ನು ನಾನು ಮಾಡಿದ್ದಿಲ್ಲ ರೊಟ್ಟ. ಮನೆಗೆ ಹೋಗಿ ಮಾಡಿದ್ರೆ ಆತು ಬಿಡು ಅಂದ್ಕೊಂಡೆ. ಅದಕ್ಕೆ ಹಿಂಗೆ ಆಕಾರ ಗಿಡ ಆಗಿಬಿಟ್ಟೇನ್ರಿ ನಾನು. ಆಮ್ಯಾಗ ನಮ್ಮ ಚಾರು ಮನ್ಕೊಂಡು ಬಿಟ್ರೆ ಊರಿಗೆ ಬರುತ್ತಾನ. ಮುಂದೆ ಎಣ್ಣೆ ಹಾಕಿ ದಡ್ಕಿಗೆ ಅದು ಮುಖಕ್ಕೆ ಬಡಿದಿತ್ತು ತಂದು ಹಾಕಿದ್ರಾಗ ಅವ್ರ ಮಡಿ ಎಣ್ಣೆ ಹಾಕಿ ಮ್ಯಾಗ ಹೋಗೋದು ಬಿಟ್ಟಿದ್ರೆ. ಅಲ್ಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸ್ದಾಗಿ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದ ಹಾಕ್ತೀನಿ ರೀ ನಾ ಲಘುನ. ಈ ಲಘು ಒಟ್ಟು ಹಾಕೋದಾಗವಲ್ರಿ ಯಾಕೋ ವಿಡಿಯೋಸ ಇನ್ನು ಹಾಕ್ಬೇಕಂತಂದು ಅಂದ್ಕೊಂಡೇನ್ರಿ. ಹಾಕ್ತೇನೆ ರೀ ಮತ್ತು ಮುಂದೆ. ನೋಡಿರಿ ನಮ್ಮ ತಲೆ ನೋಡಿರಿ, ನೋಡಿರಿ ಹೆಂಗಾಗಿದ್ದು ನಮ್ಮ ಆಕಾರ ಹೆಂಗಾಗಿದ್ದು ನೋಡಿರಿ. ಮತ್ತು ನಮ್ಮ ತಂಗಿಗೂ ಈಗ ದಿವಸಂದ ಮುಗ್ಯಾಕೆ ಬಂದವು ರೀ, 9 ತಿಂಗಳು ಮುಗ್ಯಾಕೆ ಬಂದು ಆಕೆಗೆ. ಹಿಂಗಾಗಿ ಮನ್ಯಾಗನ್ಕ ಇವತ್ತು ಬೇಕಾರೆ ಒಬ್ಬರು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳು ಯಾರು ಒಬ್ರು ಜೋಡ ತಂದು ಬೇಕಾರೆ ಆಕೆಗೆ. ಹಿಂಗಾಗಿ ನಾವು ಆ ಕಡೆ ಹೋಗೋಣ ಇದ್ರು ಬಿಡ್ರಿ. ನಮ್ಮ ಟೇಲರ್ ಅವ್ರು ಹೇಳತ್ತಿದ್ರು ಮನ್ಯಾಗ. ನಾವು ದವಾಖಾನೆಯಾಗಿದ್ದಿಲ್ಲ. ಹಿಂಗಾಗಿ ಅಂದ್ರೆ ಒಂದು ಸ್ವಲ್ಪ ದಿವಸ ಆಗ್ಯಾವನ ನಾ ಜೋಡ್ಬೇಕು ರೀ. ಯಾವ ಟೈಮ್ದಾಗ ಏನಾಕತಿ ಅನ್ನೋದು ಹೇಳಕ್ಕೆ ಬರೋಂಗಿಲ್ಲ ಯಾರಿಗಾದ್ರು. ಹಿಂಗಾಗಿ ಇರ್ತಿದ್ರಿ ಒಬ್ರು ಯಾವತ್ತು ಮನ್ಯಾಗ. ಇಲ್ಲಿ ದವಾಖಾನಿಂದ ಡಿಸ್ಚಾರ್ಜ್ ಆಗಿ ಬಂದ ಮ್ಯಾಗ ಎಲ್ಲೂ ಹೋಗೇ ಇಲ್ಲರಿ ನಾವು. ಅದಾದ್ಮೇಲೆ ಮನ್ಯಾಗ ಇದ್ದೀವಿ ರೀ. ಒಂದು 15-20 ದಿವಸದ ವೀಡಿಯೋಸ್ ಒಳಗೆ ಏನೂ ಹಾಕೋಕ್ಕಾಗಿಲ್ಲ ಅಂದ್ರೂ ಸ್ವಲ್ಪ ನಮ್ಮಲ್ಲಿ ಗದ್ದೆಳ್ದಾಗ ಅದು ಜಾತ್ರೆ ಅದು ತಲೆಟ್ಟು ಹೋಗಿದ್ದೀವಿ ರೀ. ಹಿಂಗೆ ಮನ್ಯಾಗನೇ ಇದ್ದವ್ರು ಹೆಚ್ಚಾಗಿ ಎಲ್ಲಿ ಹೋಗಿಲ್ಲ. ಈಗ ಸದ್ಯದಾಗ ಏನೈತಿ ನಮ್ಮ ತಂಗಿ ಡೆಲಿವರಿ ಆಗೈತೆ ರೀ. ಈಗ ಪಾಪು ಯಾವುದೈತಂದ ನಿಮ್ಮ ಮುಂದಿನ ವಿಡಿಯೋದೊಳಗೆ ಹೇಳ್ತೇನೆ ರೀ ನಾನು. ಇದು ವಿಡಿಯೋ ಚಾರುನ ಅಡ್ಮಿಟ್ ಮಾಡಿದಾಗಿಂದ ಐತ್ರಿ. ನಾ ಈಗ ವಾಯ್ಸ್ ಓವರ್ ಕೊಡೋದು ಎಡಿಟ್ ಮಾಡೋದು ಈಗ ಸದ್ಯದಾಗಿಂದ ಐತ್ರಿ. ಅದು ಮಂಗಳವಾರದ್ದು ಐತ್ರಿ ಅದು. ಹಿಂಗಾಗಿ ಹೇಳ್ತೇನೆ ರೀ ನಾನು ಮತ್ತು ಮುಂದಿನ ವಿಡಿಯೋ ಒಳಗೆ. ಡೆಲಿವರಿ ಅನ್ಕ ಆಗೈತೆ ರೀ. ಇಬ್ಬರು ಆರಾಮದಾರು. ನಮ್ಮ ತಂಗಿನೂ ಆರಾಮದಾಳ್ರಿ, ಆಮ್ಯಾಗ ಪಾಪುನೂ ಆರಾಮೈತಿ. ಇಬ್ಬರು ಆರಾಮದಾರು. ಮುಂದಿನ ವಿಡಿಯೋದಾಗ ಹೇಳ್ತೇನೆ ರೀ ನಾ ಪಾಪು ಯಾವುದೈತೆ ತಂದು. ನೋಡು ಗೆಸ್ ಮಾಡಿರಿ. ವಿಡಿಯೋದೊಳಗೆ ಹಿಂದಿನ ವಿಡಿಯೋದೊಳಗೆ ನೋಡಿದವರು ಇರ್ಬೋದು ರೀ ರಗಡ. ನೋಡೋಣ ಗೆಸ್ ಮಾಡಿರಿ ಯಾವ್ದಿರ್ಬೇಕು ಪಾಪು ಅಂತಂದು. ಇದು ಹೋಗುಟ್ನೂರು ನೋಡ್ರಿ. ಬಂದಿವ್ರಿ ನಾವು ಊರು ಸನೇನ ಇನ್ನೊಂದು 4-5 ಕಿಲೋಮೀಟ್ರ್ ಅಷ್ಟೇ ಐತ್ರಿ. ನಮ್ಮ ಮನ್ಯಾಗನ ಫೋನ್ ಹಚ್ಚೇನು ರೀ ನಮ್ಮ ಮುಂಚೆನ ನೀರು ಕಾಯ್ಕಿಟ್ರಿ ಜಳಕಕ್ಕಂತಂದೇಳಿ.
ಅಂದ್ರೆ ಭಾಳ 2-3 ದಿವಸ ಆಗಿತ್ತು ನಾನು ಕೆಟ್ಟ ಹೊಲಸು ಸ್ವಲ್ಪ ಸಣ್ಸಾಗಿಬಿಟ್ಟಿತ್ತು. ಹಿಂಗಾಗಿ ಜಳಕಕ್ಕೆ ನೀರು ಕಾಯಕ್ಕೆ ಇಡತ್ತೆ ಹೇಳಿದ್ನಿ. ಮನೆಗೆ ಹೋಗೋದ್ರಾಗ ಅವರು ಇಟ್ಟಿದ್ರು ನೀರು ಕಾಯಕ್ಕೆ. ಆಮ್ಯಾಗ ಒಂದು ಸ್ವಲ್ಪ ದವಾಖಾನೆಗೆ ಹೋದಿದ್ದು ಹಾಸಿಗೆ ಅದು ಇರ್ತಾವಲ್ಲ ರೀ ಅವನ್ನೆಲ್ಲಿ ಇಟ್ಟು ಜಳಕ ಮಾಡೋದೇನೈತೆ ಅಂದು ಮನೆಗೆ ಹೋದ್ಮ್ಯಾಗ ಒಂದು ಸ್ವಲ್ಪ ಹಾಸಿಗೆ ಅದು ಒಗದು ಹಾಕಿ ನಮ್ಮ ಚಾರು ನೈವೇದ್ಯ ಇದ್ದರು ಒಂದು ಸ್ವಲ್ಪ ಒಗದು ಹಾಕಿ ಅದಾದ್ಮೇಲೆ ಜಳಕ ಮಾಡಿರಿ ನಾನು. ಜಳಕ ಮಾಡಿ ಬಂದು ಇವತ್ತು ತೊಗರಿಬೇಳೆ ನೋಡಿರಿ ಮನೆ ಬೇಳೆವು. ಇದು ಮರುದಿವ್ಸ ಮುಂಜಾನೆ ಅದೈತೆ ರೀ ಅದು ಲಾಗ ವಿಡಿಯೋ. ಇದು ಮನೆ ತೊಗರಿಬೇಳೆ ಒಂದು 2-3 ಮುಟ್ಟಿಗೆ ಅಷ್ಟು ರೇಷನ್ ಅಕ್ಕಿ ಒಳಗೆ ಕುಡ್ಸೇನಿ ರೀ ನಾನು. ಕುಡಿಸಿ ಸ್ವಚ್ಛಂಗೆ ತೊಳ್ಕೊಂಡು ಒಂದು ಸ್ವಲ್ಪ ನೀರು ಹಚ್ಚಾಕಿ ರೇಷನ್ ಅಕ್ಕಿ ಅನ್ನ ಮಾಡೋದ್ರಿ. ಇದನ್ನ ಮೆತ್ತಗೆ ಇದು ಮಾಡಿ ನೋಡಿರಿ, ಹಿಂಗೆ ಸ್ವಲ್ಪ ಮೆದು ಆಗ್ಬೇಕ್ರಿ ಅದು ಅನ್ನ. ಮೆದು ಮಾಡೋದು ಇದ್ರೊಳಗೆ ಮಜ್ಜಿಗೆ ಸಾರು ಮಾಡೋದು ರೀ. ಮಜ್ಜಿಗೆ ಸಾರು ಮಾಡೋದು ಗೊತ್ತಿರ್ಬೇಕತ್ತಂದು ಅನ್ಕೋತಾನೆ ರೀ. ಮತ್ತು ಮುಂದಿನ ವಿಡಿಯೋದಾಗ ಹೇಳ್ತೇನೆ ರೀ ನಾ ಹೆಂಗೆ ಮಾಡ್ಬೇಕತ್ತಂದು ನಿಮಗೆ.